ಎಲ್ಲ ಮಾಡಿರ್ತಕ್ಕಂಥದ್ದು. ಆ ಮೂಕರ್ಜಿ ಆಧಾರದ ಮೇಲೆ CCF ಏನ್ ಮಾಡಿದ್ರು, ಸ್ಕ್ವಾಡ್ನವ್ರಿಗೆ, ಯಾಕಂದ್ರೆ ಸ್ಥಳೀಯ ಫಾರೆಸ್ಟ್ರು ಮತ್ತೆ ಗಾರ್ಡ್ ಹೆಸರನ್ನೆಲ್ಲ ಹಾಕಿಬಿಟ್ಟು ಮೂಕರ್ಜಿ ಬರೆದ್ರು. ಸ್ಥಳೀಯ ಅಧಿಕಾರಿಗಳು ಇವ್ರಿಗೆ ರೈತಿಗೆ ಸಪೋರ್ಟ್ ಇದ್ದಾರೆ ಅಂತೇಳಿ ಅವರು ಶಿವಮೊಗ್ಗ ಸ್ಕ್ವಾಡಿಗೆ ರೆಫರ್ ಮಾಡಿದ್ರು. ಇದೇನಿದೆ ಅಂತದ್ದು ಸ್ಥಳ ಪರಿಶೀಲನೆ ಮಾಡಿ ರೆಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದ್ರು. ಹೌದು, ಅರಣ್ಯ ಭೂಮಿ, ಅರಣ್ಯ ಭೂಮಿ, ಒತ್ತುವರಿ ಹೊಸದಾಗೆಲ್ಲ ಮಾಡ್ತಾ ಇದ್ದಾರೆ, ಆಯ್ತು ಇದು ಮಾಡಬೇಕು ಅಂತ ಅಂದ್ರು. ನಾನು ಕೊನೆಗೆ ನನಗೆ ಮಾಹಿತಿ ಬಂತು. ನಾನು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ನಿಂದೇನಿದೆ ನೀನು ಕೊಟ್ಟು ಬಾ, ನಾವು ಭಾಳ ವರ್ಷದಿಂದ ಮಾಡ್ತಾ ಇದ್ವಿ. ಹೌದು, ಭಾಳ ವರ್ಷದಿಂದ ದನ ಕಟ್ಟೋದು ಮಾಡೋದು. ಈಗಲೂ ನೂರಾರು ಜನರು ಮನೆ ಹಿತ್ತಲಲ್ಲಿ ನೋಡಿದ್ರೆ ಅರಣ್ಯ ಥರನೇ ಇರುತ್ತೆ. ಅದು ಸಹಜವಾಗಿ ಹಿತ್ತಲು ತೋಟ ಈ ಥರ ಮಾಡ್ಕೊಂಡಿರ್ತಕ್ಕಂಥದ್ದು. ಹೌದು, ಭಾಳ ವರ್ಷದಿಂದ ನಾವು ದನ ಸಾಕಂಥದ್ದು, ಎಮ್ಮೆ ಕಟ್ಟಂಥದ್ದು ಅದೇ ಜಾಗ. ನಾವು ಹಿಂಗೆ ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಅಂತೇಳಿ ಒರಿಜಿನಾಲಿಟಿ ಏನಿದೆ ಅದನ್ನ ಹೇಳಿಕೆ ಕೊಟ್ಟು ಬಂದ್ವಿ. ಹೇಳಿಕೆನ ಕೊಟ್ಟು ಆಯ್ತು ಬಿಡಿ ಅಂತಂದ್ರೆ ಅಲ್ಲಿ ಕ್ಲೋಸ್. ಆದರೆ ಅಧಿಕಾರಿಗಳದ್ದು ತಮಗೆ ಗೊತ್ತೇ ಇರುತ್ತೆ, ಮೇಲ್ಗಡೆಯಿಂದ ಅವ್ರಿಗೆ ನೋಟಿಸು ಮತ್ತೊಂದು ಹಿಂಗೆ ಒತ್ತುವರಿ ಆಗಿದೆ ಅಂತೆ, ತೆರವು ಯಾಕೆ ಮಾಡಿಲ್ಲ ಅಂತ. ಈ ಥರದ್ದೆಲ್ಲ ನಡೆದಾಗ ಸಹಜವಾಗಿ ಆ ಮಹಿಳಾ ಅಧಿಕಾರಿ ಏನು ಮಾಡಿದ್ದಾಳೆ, ಅದು ಮೇಲಾಧಿಕಾರಿಗಳಿಗೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಕೆಳ ಹಂತದ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅಡಿಕೆ ಗಿಡನೆಲ್ಲ ಕೀಳಲಿಕ್ಕೆ ಬಂದರು ಅಂತ ಆಯ್ತು. ಬಂದರು ಅವರು ಒಂದು 5-6 ಜನ ಸಿಬ್ಬಂದಿಗಳು ಒಂದು 100 ಅಡಿಕೆ ಗಿಡನ ನೆಟ್ಟಿರ್ತಕ್ಕಂಥದ್ದನ್ನ ಕಿತ್ತರು. ಅಷ್ಟರೊಳಗಡೆ ನನಗೆ ಇನ್ಫಾರ್ಮೇಶನ್ ಬಂತು. ನಾನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಾಪಸ್ ಹೋಗ್ಬಿಟ್ಟು ಅರಣ್ಯ ಇಲಾಖೆಯವರಿಗೂ ಏನು ಹೇಳಬೇಕು ಅದನ್ನ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ನಮ್ಮನೆಯಿಂದನೇ ಗುದ್ಲಿ ಪಿಕಾಸಿ ಎಲ್ಲ ತಂದ್ಕೊಂಡು ಮತ್ತೆ ವಾಪಸ್ ಎಲ್ಲ 100 ಅಡಿಕೆ ಗಿಡಗಳನ್ನ ನೆಟ್ಟು ವಾಪಸ್ ಬೇಲಿ ಕಟ್ಟಿ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡ ಚೇತನ್ ರಾಜ್ ಕಣ್ಣೂರೆ, ಬಿಜೆಪಿಯವರು ಅಲ್ಲ. ಇದು ಇಷ್ಟು ಕತೆ. ರೈತರು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತವೆ, ಅವೆಲ್ಲ ನಿಮ್ಗೆ ಗೊತ್ತಿದೆ. ಮಾಧ್ಯಮದಲ್ಲಿ ಏನು ಬರಿಬೇಕು ಬರಿಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ನಾನು ನಿಮ್ಗೆ ಸತ್ಯಾಸತ್ಯತೆ ಗೊತ್ತಿರಲಿ ಅಂತೇಳಿ ಕೆಲವು ಹೇಳ್ಬಾರ್ದು ಇದ್ರೂ ಹೇಳ್ಬೇಕಾದ ಅನಿವಾರ್ಯತೆ ಇರುತ್ತೆ. ಇವರು ಅಲ್ಲಿಂದ ರಾಜಕಾರಣ ಶುರು ಮಾಡ್ಕೊಂಡ್ರು, ಕಿತ್ತಾಕಿದ್ರಲ್ಲ, ಮಾಡಿದ್ರಲ್ಲ. ಆಕ್ಚುಲಿ ನಾವು ಅವತ್ತು ಮಾಧ್ಯಮದವರು, ಅಲ್ಲಿ ಲೋಕಲ್ ಮಾಧ್ಯಮದವ್ರು ಬಂದ್ರು, ಅವ್ರನ್ನೂ ಕೂಡ ನಾವ್ಯಾರೋ ಬರಕ್ ಹೇಳಿದ್ದಲ್ಲ, ಅವತ್ತು ಅಲ್ಲಿ ಒಬ್ಬ ಬಿಜೆಪಿ ಮುಖಂಡರೇ ಬರಕ್ ಹೇಳಿದ್ದು. ಅವರು ಸಹಜವಾಗಿ ಒಂದು ಪ್ರತಿಕ್ರಿಯೆ ಇದನ್ನೆಲ್ಲ ಕೇಳಿದ್ರು, ಇಲ್ಲ ಹಿಂಗಾಯ್ತು ಹೀಗೆ ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ. ಅದೆಲ್ಲ ಏನೂ ಇರಲ್ಲ. ಇವ್ರು ಯಾವಾಗ ರಾಜಕಾರಣ ಮಾಡೋದಕ್ಕೆ ಜಾಗ ಬೇಕಲ್ಲ, ವಿಷಯ ಬೇಕಲ್ಲ. ಈ ಹಕ್ರೆ ರತ್ನಾಕರ ಇವರಿಗೆಲ್ಲ ಏನು ಹೋರಾಟ ಮಾಡ್ಬೇಕಾದ್ರೆ 100 ವಿಷಯ ಇದ್ರೆ ಅದನ್ನ ಬಿಟ್ಬಿಟ್ಟು ಈ ತರ ಸಣ್ಣ ವಿಷಯನ ತಂದುಬಿಟ್ಟು DFO ಕಚೇರಿ ಮುಂದೆ ಪ್ರತಿಭಟನೆ ಅಂತ ಮಾಡಿದ್ರು. ಸಹಜವಾಗಿ ಯಾವ್ದಾದ್ರು ಒಂದು ಪ್ರತಿಭಟನೆ ಆದ್ರೆ ಅದು ಇನ್ನೂ ಮೇಲಂತದ ಅಧಿಕಾರಿಗಳಿಗೆ ಹೋಗುತ್ತೆ. ಏನು ಯಾಕಾಯ್ತು ಪ್ರತಿಭಟನೆ, ಏನು ಎಂತ ಅಂತಾರೆ. ಇಲ್ಲ ಈ ತರ ಹಿಂಗಾಗಿದೆ. ನೀವೇನ್ ಕ್ರಮ ಕೈಗೊಂಡ್ರಿ? ಅವ್ರೇನಾದ್ರು ಒಂದು ಕ್ರಮ ಕೈಗೊಂಡ್ರೆ ಹೇಳಲೇಬೇಕಾಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಹಕ್ರೆ ಮತ್ತೆ ರತ್ನಾಕರ್ ಅಂತ ಹೇಳ್ತೀನಿ. ನಾನು ಹಾಲಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಇವರು ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಹಾಲಪ್ಪನವ್ರಿಗೆ ನಿನ್ನೆ DFO ಕಚೇರಿ ಹೊರಗೆ ಬಂದ ಮೇಲೆ ಏನು ಅಂತ ಸತ್ಯ ಗೊತ್ತಿರುತ್ತೆ. ಹಂಗಾಗಿ ತಣ್ಣಗಾಗ್ಯಾರ. ಒಳಗೆ ಹೋಗೋದಕ್ಕಿಂತ ಮುಂಚೆ ಶಾಸಕರ ಬಗ್ಗೆ ಕಾಂಗ್ರೆಸ್ ಪುಡಾರಿಗಳು, ಕಾಂಗ್ರೆಸ್ ಮುಖಂಡರನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ಬೇಕು ಅಂತ ಸ್ಥಳದಲ್ಲಿ ಮಾತಾಡಿದ್ರು ಯಾರೋ ಹಾಲಪ್ಪನವರು. ಅದೇ ಕಾಂಗ್ರೆಸ್ ಕಚೇರಿ ಒಳಗೆ, ಇದು DFO ಕಚೇರಿ ಒಳಗೆ ಹೋಗಿ ಹೊರಗೆ ಬರ್ತದಂಗೆನೆ ಎಲ್ಲದು ಬಂದು. ಯಾಕಂದ್ರೆ ಅಲ್ಲಿರೋ ಸತ್ಯಾಸತ್ಯತೆನೆ ಬೇರೆ ಇರ್ತತಿ. ಯಾವತ್ತು ರೈತರಾದವರಿಗೆ, ಬಡವರಿಗೆ ಅನುಕೂಲ ಆಗೋ ರೀತಿನಲ್ಲ, ಅದು ಕಾನೂನು ಪ್ರಕಾರನೋ ಕಾನೂನು ವಿರುದ್ಧನೋ ಎಂಥದೋ ಮಾಡ್ಕೊಡ್ಬೇಕೆ ಹೊರತು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ, ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಈ ತರ ರಾಜಕಾರಣ ಮಾಡೋದು ನಿಮ್ಗೆ ಯಾರಿಗೂ ಶೋಭೆ ತರಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಈಗಲೂ ಕೂಡ ಅನಿವಾರ್ಯವಾಗಿ, ನೀವು ಹೇಳ್ತಾ ಇದ್ರಲ್ಲ, ಇಲ್ಲ ಕಾಂಗ್ರೆಸ್ನವರೇ ಮಾಡಿದ್ದು, ಸ್ಥಳೀಯ ಮುಖಂಡರೇ ಮಾಡಿದ್ದು. ಸ್ಥಳೀಯ ಮುಖಂಡರು ಅಂದ್ರೆ 3 ಮನೆ ದಾಟಿ ನಾನೇ ಹಚ್ಚಿಗಿರವ. ಹಕ್ರೆ ಅವರೇ, ರತ್ನಾಕರ್ ಅವರೇ, ಹಾಲಪ್ಪನವರ ಆದಿಯಾಗಿ ಈ ತಾಲೂಕಲ್ಲಿ ನಮ್ದು ಒಂದು ಕ್ಲೀನ್ ಇಮೇಜ್ ಇದೆ. ನಾವು ರಾಜಕಾರಣವನ್ನು ಹೇಗಬೇಕು ಹಾಗೇ ಮಾಡ್ತಾ ಇದ್ದೀವಿ. ನಿಮ್ಮ ತರ ಕೀಳುಮಟ್ಟದ ರಾಜಕಾರಣಕ್ಕೆ ನಾನು ಬರೋಲ್ಲ. ನಾನು ಸೈದ್ಧಾಂತಿಕವಾಗಿ ಸಿದ್ಧಾಂತಗಳನ್ನು ಇಟ್ಕೊಂಡೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಪಕ್ಕದಲ್ಲೇ ಇರ್ತಕ್ಕಂಥ ನನ್ನ ಬಗ್ಗೆನೇ ಮಾತಾಡಿದ್ರೆ ಅಂತ ಸಹಜವಾಗಿ ಜನ ಇವತ್ತು ಮಾತಾಡ್ತಾರೆ. ಬಿಜೆಪಿ ಒಳಗೂ ತುಂಬಾ ಜನ ಮಾತಾಡ್ತಾರೆ, ಇಲ್ಲ ಚೇತನ್ ರಾಜ್ ಹಿಂಗ್ ಮಾಡಿದಂತೆ, CCF ಕರಿಸಿದಂತೆ, ಹಂಗೆ ಹಿಂಗೆ ಕಾಂಗ್ರೆಸ್ನ ಮಾಡೋದು. ಅಲ್ಲಿರೋ ಮುಖಂಡ ಹೇಳ್ತಾರೆ ಚೇತನ್ ರಾಜ್ ಆ ತರ 3rd ಗ್ರೇಡ್ ಅಲ್ಲ, ಚೇತನ್ ರಾಜ್ ಯಾವತ್ತಿದ್ರು ನೇರ ಮತ್ತೆ
ಎಲ್ಲರಿಗೂ ಕೈಲಾದ್ರೆ ಹೆಲ್ಪ್ ಮಾಡ್ತಾರೆ ಹೊರತು ಯಾವತ್ತೂ ಯಾರಿಗೂ ತೊಂದರೆ ಮಾಡಲ್ಲ ಅಂತೇಳಿ. ಅನಾವಶ್ಯಕವಾಗಿ ಶಾಸಕರನ್ನ ಇದ್ರಲ್ಲಿ ಹೇಳ್ತಿರ್ತಕ್ಕಂಥದ್ದು. ಶಾಸಕರು PA ಫೋನ್ ಮಾಡ್ತಾರೆ, ಶಾಸಕರು ಫೋನ್ ಮಾಡ್ತಾರೆ, ಶಾಸಕರ ಅಣ್ಣನ ಮಗ ಫೋನ್ ಮಾಡ್ತಾರೆ. ಅವರೆಲ್ಲ ಹೇಳೋದಾಗಿದೆ ಫಸ್ಟ್ ನನಗೆ ಹೇಳ್ಬೇಕಾಗಿತ್ತು, ಇಲ್ಲ ಮರ್ಯ ಅವನಾರೋ BJP ಕಾರ್ಯಕರ್ತ, ಅವನಿಗೆ ಸಪೋರ್ಟ್ ಮಾಡಿ ಅಂತಲ್ಲ, ಅವನಿಗೆ ಸಪೋರ್ಟ್ ಮಾಡ್ಬೇಡ ಅಂತೇಳಿ. ಕಾನೂನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಅದು ಕಾನೂನಿಗೆ ವಿರುದ್ಧ ಇರ್ಬೋದು, ಆದ್ರೆ ಮಾನವೀಯತೆ ಮತ್ತೆ ರೈತರು ಅಂತ ಬಂದಾಗ ನಾವು ಸಪೋರ್ಟಿವ್ ಹೋಗಿ ನಿಲ್ತೀವಿ, ಯಾವತ್ತೂ ನಿಲ್ತೀವಿ. ಈಗಲೂ ಕೂಡ ಅದು ಏನೇ ಆಗಿರ್ಬೋದು ಆ ರೈತನ ಪರವಾಗೇ ಇರ್ತೀವಿ. ಆ ಜಾಗವನ್ನ ಯಾವ ಕಾರಣಕ್ಕೂ ತೆರವು ಮಾಡೋದಕ್ಕೆ ಕೊಡೋದಿಲ್ಲ. ಅದನ್ನ ಶಾಸಕರು ಕೂಡ CCF ಬಂದು ಹೇಳುವ ನಂತರದಲ್ಲಿ ಶಾಸಕರು ಗಮನಕ್ಕೂ ತಂದಾಗ ಯಾವ ಕಾರಣಕ್ಕೂ ತೆರವು ಮಾಡೋದಕ್ಕೆ ಬಿಡೋದಿಲ್ಲ. ರೈತರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ನಾವು ರೈತರ ಪರವಾಗಿ ಇದ್ದೇ ಇರ್ತೀವಿ. ನೀವು ಅನಾವಶ್ಯಕ ಗೊಂದಲ ಮಾಡೋದು, ಸುಳ್ಳು ಹೇಳ್ಕೊಂಡು ತಿರ್ಗೋದನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ BJP ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ.